ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಚಳಿಗಾಲದಲ್ಲಿ ದೇಹದ ಆನುವಂಶಿಕ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ. ವಿಶೇಷವಾಗಿ ಗಂಡಸರ ಮತ್ತು ಹೆಣ್ಣಿನ ಶಾರೀರಿಕ ಹಾಗೂ ಮನೋವೈಜ್ಞಾನಿಕ ಬದಲಾವಣೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳುತ್ತೇವೆ. ಇದು ವಿಜ್ಞಾನಾತ್ಮಕ ವಿಷಯ ಮತ್ತು ನಿಮ್ಮ ಚಿಂತನೆಗಳಿಗೆ ಉತ್ತರ ನೀಡುವ ಪ್ರಯತ್ನ. ಹಾಗಾದರೆ ಪೂರ್ಣ ವಿಡಿಯೋ ನೋಡಿ ನಮಗೆ ಸಾಥ್ ನೀಡಿ. 1. ಚಳಿಗಾಲದಲ್ಲಿ ಗಂಡಸರ ತುಣ್ಣೆಗಳು ಯಾಕೆ ನಿಗರುತ್ತವೆ? ಚಳಿಗಾಲದ ಸಮಯದಲ್ಲಿ ಗಂಡಸರ ದೇಹದಲ್ಲಿ ಅನೇಕ ಶಾರೀರಿಕ ಬದಲಾವಣೆಗಳು ನಡೆಯುತ್ತವೆ. ಶೀತದ ತೀವ್ರತೆ ದೇಹದ ಉಷ್ಣತೆ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಅದಕ್ಕೆ ತಕ್ಕಂತೆ ದೇಹ ಪ್ರತಿಕ್ರಿಯೆ ನೀಡುತ್ತದೆ. ಇದನ್ನು ವಿಜ್ಞಾನಾತ್ಮಕವಾಗಿ ವಿವರಿಸುವಂತೆ ರಕ್ತ ಪ್ರಸರಣ ಮತ್ತು ಸ್ನಾಯು ಪ್ರತಿಕ್ರಿಯೆ. ಚಳಿಗಾಲದಲ್ಲಿ ತೇವ ಮತ್ತು ತಂಪು ಹೊಡೆತದಿಂದ ದೇಹದ ರಕ್ತ ಪ್ರಸರಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ. ತಣ್ಣನೆಯ ವಾತಾವರಣ ದೇಹವನ್ನು ಹೆಚ್ಚು ಉಷ್ಣತೆ ಕಳೆದುಕೊಳ್ಳದಂತೆ ರಕ್ಷಿಸಲು ಬಿಗಿಯಾಗುತ್ತದೆ. ಇದರಿಂದಾಗಿ ರಕ್ತನಾಳಗಳು ಕಾಂಪ್ರೆಸ್ ಆಗುತ್ತವೆ. ಈ ಸಂದರ್ಭ ತುಣ್ಣೆಗಳು ಮತ್ತು ಸೌಕರ್ಯಗಳ ಬಿಗುವು ತಾತ್ಕಾಲಿಕವಾಗಿ ಹೆಚ್ಚಾಗುತ್ತದೆ. ಸ್ನಾಯುಗಳು ಮತ್ತು ಚರ್ಮದ ಬದಲಾವಣೆ. ತುಣ್ಣೆ ಪ್ರತ್ಯೇಕವಾಗಿ ಸ್ನಾಯು ಮತ್ತು ಚರ್ಮದಿಂದ ಆವರಿಸಲ್ಪಟ್ಟಿದೆ. ಚಳಿಗಾಲದಲ್ಲಿ ಇದು ತಂಪನ್ನು ನಿರೋಧಿಸಲು ಹಿಗ್ಗುತ್ತದೆ ಅಥವಾ ನಿಗುತ್ತಿದೆ. ವಿಶೇಷವಾಗಿ ಕ್ರಿಮಾಸ್ಟರ್ ಸ್ನಾಯು ಆ ತುಣ್ಣೆಯನ್ನು ಮೇಲಕ್ಕೆ ಎತ್ತುತ್ತದೆ ಮತ್ತು ಶೀತವನ್ನು ಎದುರಿಸಬೇಕಾದ ದೇಹದ ನೈಸರ್ಗಿಕ ರಕ್ಷಣಾ ಕ್ರಮವೆಂದು ಹೇಳಬಹುದು. ಮನೋವೈಜ್ಞಾನಿಕ ಕಾರಣಗಳು. ಕೆಲವೊಮ್ಮೆ ಚಳಿಗಾಲದ ಪರಿಸರ ಗಂಡಸರ ಲೈಂಗಿಕ ಆಸೆಗಳನ್ನು ಏಳಿಸುತ್ತದೆ. ಈ ಸಮಯದಲ್ಲಿ ದೇಹದ ಹಾರ್ಮೋನ್ ಮಟ್ಟ ಹೆಚ್ಚಾಗಬಹುದು, ಇದು ಲೈಂಗಿಕ ಉತ್ಸಾಹವನ್ನು ಹುಟ್ಟಿಸುತ್ತದೆ. ಒಟ್ಟಾರೆ ಚಳಿಗಾಲವು ದೇಹದ ಋತುಬದಲಾವಣೆಯ ಪರಿಣಾಮವೆಂದು ಅರ್ಥ ಮಾಡಿಕೊಳ್ಳಬಹುದು. 2. ಚಳಿಗಾಲದಲ್ಲಿ ಹೆಣ್ಣುಮಕ್ಕಳಿಗೆ ಸೆಕ್ಸ್ ಆಸೆ ಹೆಚ್ಚಾಗುತ್ತದೆಯೇ? ಚಳಿಗಾಲದಲ್ಲಿ ಹೆಣ್ಣುಮಕ್ಕಳ ದೇಹ ಮತ್ತು ಮನಸ್ಸಿನಲ್ಲಿ ಕೆಲವು ವಿಶೇಷ ಬದಲಾವಣೆಗಳು ನಡೆಯುತ್ತವೆ. ಇದು ಕೆಲವೊಮ್ಮೆ ಲೈಂಗಿಕ ಆಸೆಯನ್ನು ಪ್ರೇರೇಪಿಸಬಹುದು, ಆದರೆ ಇದು ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುವುದಿಲ್ಲ. ಹಾರ್ಮೋನ್ ಮಟ್ಟ. ಚಳಿಗಾಲದ ಸಮಯದಲ್ಲಿ ದೇಹದಲ್ಲಿ ಏರುಪೇರಾಗುವ ಹಾರ್ಮೋನ್ ಪ್ರಮಾಣ ಲೈಂಗಿಕ ಉತ್ಸಾಹವನ್ನು ಪ್ರೇರೇಪಿಸುತ್ತವೆ. ಆಕ್ಸಿಟೋಸಿನ್ ಪ್ರೀತಿಯ ಹಾರ್ಮೋನ್ ಮತ್ತು ಎಂಡಾರ್ಫಿನ್ ಹೆಚ್ಚು ಸಕ್ರಿಯವಾಗುತ್ತವೆ. ಇದು ಸಮಾನವಾಗಿ ಉತ್ಸಾಹವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಮನೋವೈಜ್ಞಾನಿಕ ಪರಿಣಾಮ. ಚಳಿಗಾಲದಲ್ಲಿ ಹೆಚ್ಚು ಅಂಕಿತ, ಪ್ರೀತಿ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಬೆಡ್ರೂಮ್ ವಾತಾವರಣ ಬದಲಾವಣೆಗೆ ಒತ್ತಾಯಿಸುತ್ತಿದೆ ಎಂದು ಹೇಳಬಹುದು. ಉಷ್ಣತೆಯ ಅಭಾವದಿಂದ ದೈಹಿಕ ಸಂಪರ್ಕಕ್ಕಾಗಿ ಆದರ ಮತ್ತು ಪ್ರೀತಿಯ ಆಕಾಂಕ್ಷೆ ಹೆಚ್ಚಾಗುತ್ತಾ ಬರುತ್ತದೆ. ದೇಹದ ಉಷ್ಣತೆ ಮತ್ತು ಸಂವೇದನೆ. ಚಳಿಗಾಲದಲ್ಲಿ ದೇಹ ತಂಪನ್ನು ಎದುರಿಸಲು ಹೆಚ್ಚು ಉಷ್ಣತೆಯನ್ನು ಬಳಸಲು ತಯಾರಾಗುತ್ತದೆ. ಈ ಸಮಯದಲ್ಲಿ ದೈಹಿಕ ಪ್ರತ್ಯಕ್ಷತೆ ಫಿಸಿಕಲ್ ಇಂಟಿಮೆಸಿ ಹೆಚ್ಚು ಅನುಕೂಲಕರವಾಗಬಹುದು. ಪ್ರಿಯತಮರ ಜೊತೆಗಿನ ಆತ್ಮೀಯ ಸಂಪರ್ಕ ಹೆಚ್ಚಾಗಿ ಲೈಂಗಿಕ ತೃಪ್ತಿಗೆ ಕಾರಣವಾಗಬಹುದು. ವೈಯಕ್ತಿಕ ವೈಶಿಷ್ಟ್ಯಗಳು. ಎಲ್ಲ ಹೆಣ್ಣುಮಕ್ಕಳು ಸಮಾನವಾಗಿ ಪ್ರತಿ ಚಳಿಗಾಲದಲ್ಲಿ ಸೆಕ್ಸ್ ಆಸೆಯನ್ನು ಅನುಭವಿಸುವುದಿಲ್ಲ. ವೈಯಕ್ತಿಕ ಬುದ್ಧಿ, ಜೀವನಶೈಲಿ ಮತ್ತು ದೈಹಿಕ ಬದಲಾವಣೆಗಳ ಮೇಲೆ ಇದು ಬೇಸಲ್ಪಡುತ್ತದೆ. ತಿಳಿಸಿಕೊಳ್ಳಬೇಕಾದ ಮುಖ್ಯ ಅಂಶಗಳು. ದೇಹದ ಪ್ರತಿಕ್ರಿಯೆಗಳು ವಿಶೇಷವಾಗಿ ಚಳಿಗಾಲದ ಹೊತ್ತಿನಲ್ಲಿ ಪ್ರಕೃತಿಯೊಂದಿಗೆ ಹೋಲುವಿಕೆಯಾಗಿದೆ. ಇದು ಸಂಪೂರ್ಣ ನೈಸರ್ಗಿಕ. ಚಳಿಗಾಲದಲ್ಲಿ ಉಂಟಾಗುವ ಬದಲಾವಣೆಗಳು ಲೈಂಗಿಕ ಜೀವನವನ್ನು ಬಣ್ಣ ಬೀರುತ್ತವೆ, ಆದರೆ ಇದು ಅನಿವಾರ್ಯವಲ್ಲ. ನಿಮ್ಮ ಶಂಕೆಗಳಿಗೆ ಇಂತಹ ಮಾಹಿತಿಯನ್ನು ವಿವರಿಸಲು ಮತ್ತಷ್ಟು ಪ್ರಶ್ನೆಗಳಿದ್ದರೆ ತಕ್ಷಣ ಕೇಳಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಚಳಿಗಾಲದಲ್ಲಿ ದೇಹದಲ್ಲಿ ನಡೆಯುವ ವೈಜ್ಞಾನಿಕ ಬದಲಾವಣೆಗಳ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಂಡಿರುವಿರಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಈ ರೀತಿಯ ಇನ್ನಷ್ಟು ವಿಚಾರಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.